ರುದ್ರಭೂಮಿ ಮತ್ತು ಮುಸಲ್ಮಾನ್ ರುದ್ರಭೂಮಿಯ ಒಂದು ವರದಿಯನ್ನು ಮಾಡಿದ್ರಿ. ಇಲ್ಲಿಯ ರಸ್ತೆ ಹಾಳಾಗಿರೋ ಬಗ್ಗೆ ನೀವು ವರದಿಯನ್ನು ಮಾಡಿ ಸ್ವಲ್ಪ ದಿವಸದಲ್ಲೇ ಈ ಮಣ್ಣನ್ನು ಸರಿಪಡಿಸಿ ಈಗ ಜಲ್ಲಿಯನ್ನು ಹಾಕಿ ಮುಂದಿನ ಮಂಗಳವಾರದಲ್ಲಿ ಇದರಲ್ಲಿ ಸಿಮೆಂಟ್ ರೋಡನ್ನು ಮಾಡ್ತೀವಿ. ಇದೇ ರೀತಿಯಾಗಿ ಕಳಸದ ಇತರ ಭಾಗ ಆಸ್ಪತ್ರೆ ಮುಂಭಾಗ, ಗಣಪತಿ ಕಟ್, ಫಿಶ್ ಮಾರ್ಕೆಟ್ ರೋಡ್, ಗಣಪತಿ ಕಟ್ಟೆ ರಸ್ತೆ, ಈ ಎಲ್ಲ ರೋಡ್ ಗ್ರಾಮೀಣವಾದಂಥ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ನೋಡ್ಬೋದು. ಈ 15 ದಿನಗಳ ವರದಿಯ ಫಲಶ್ರುತಿಯಾಗಿ ಇಂದು ಸ್ಮಶಾನ ರಸ್ತೆಗೆ ಕೊಂಡಿದೆ. ಇದರಲ್ಲಿ ಶಾಸಕರು ಮತ್ತು ಕಳಸ ಗ್ರಾಮ ಪಂಚಾಯತಿಯರು ಮತ್ತು ಸದಸ್ಯರು, ವರದಿಗಾರರು ಇವರೆಲ್ಲರ ಒಂದೇ ಮನಸ್ಸಿನ ಕೆಲಸ ಮಾಡಿದ ಫಲಶ್ರುತಿಯಾಗಿ ಇಂದು ಒಳ್ಳೆಯ ರಸ್ತೆ ನಿರ್ಮಾಣಿದೆ. ಇದರಿಂದ ಕಳಸದ ಗ್ರಾಮೀಣ ಜನತೆಗೆ ಎಲ್ಲರೂ ತುಂಬ ಅನುಕೂಲ ಆಗ್ತದೆ. ಶಾಸಕರಿಗೆ, ಅಧಿಕಾರಿಗಳಿಗೆ ಮತ್ತು ಇದರಲ್ಲಿ ಸಹಕಾರ ಮಾಡಿದ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇನ್ನೂ ಒಂದು ವಿಶೇಷ ಅಂತ ಹೇಳಿದ್ರೆ, ಹಿಂದೂಗಳ ಮತ್ತು ಮುಸಲ್ಮಾನ್ ಬಾಂಧವರ ಇಬ್ಬರ ಸ್ಮಶಾನಗಳ ಜಾಗಗಳು ಒಟ್ಟೊಟ್ಟಿಗೆ ಇರುವುದು. ಏನೊಂದು 5 ಅಡಿ ವ್ಯತ್ಯಾಸದಲ್ಲಿ ಇಬ್ಬರು ರುದ್ರಭೂಮಿಗಳನ್ನು ಕಾಣಬಹುದು. ಇದೊಂದು ಎಲ್ಲ ವರ್ಗದವರಿಗೆ, ಹಿಂದೂಗಳಿಗೆ, ಮುಸಲ್ಮಾನರಿಗೆ ಇಬ್ಬರು ಮತ್ತು ಎಲ್ಲ ಸಧರ್ಮೀಯರ ಎಲ್ಲರಿಗೂ ಸಹ ಅನುಕೂಲವಂತ ರಸ್ತೆ. ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಿಸಿದಂತಹ ಮಾನ್ಯ ಶಾಸಕರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರಿಗೂ ಸಹ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೇನೆ. ಕೆಲಸವನ್ನು ಮಾಡ್ತಿದೆ. ಈ ಕೆಲಸದ ವೈಖರಿಯನ್ನು ನಾವು ಇಲ್ಲಿ ಕಾಣಬಹುದು. ಸ್ಮಶಾನ ರಸ್ತೆಯನ್ನು ಸಹ ಅಭಿವೃದ್ಧಿಪಡಿಸಿದ್ದಾರೆ ಸರ್ಕಾರ. ಇದು ಇಲ್ಲಿಂದ ವಿಶೇಷ ಅಂತ ಕಾಣಬಹುದು. ಹಿಂದೆ ಪಕ್ಕದಲ್ಲೇ ಮುಸಲ್ಮಾನ್ ಬಾಂಧವರ ರುದ್ರಭೂಮಿಯನ್ನು ಕಾಣಬಹುದು. ಅದರಿಂದ ಸ್ವಲ್ಪ ಮುಂದೆ ಹೋದರೆ ಹಿಂದೂಗಳ ರುದ್ರಭೂಮಿ. ಎಲ್ಲ ಜಾತಿಯರ ಜನಕ್ಕೆ ಅನುಕೂಲ ಆಗಿರ್ತಕ್ಕಂಥ ಒಂದು ರಸ್ತೆಯನ್ನು ಮಾಡಿದೆ. ಮುಂದೆ ಸಹ ಇದನ್ನ ಆಗಿದೆ. ಇದರಿಂದ ಕಳಸದ ನಗರದ ಮತ್ತು ಕಳ್ಕೋಡು ಮತ್ತು ಅಬುವಡಿಗೆ ಹೋಗತಕ್ಕ ಜನಗಳು ಸಹ ಒಂದು ಸೂಕ್ತವಾದ ಮಾರ್ಗ, ಒಳ್ಳೆಯ ಕೆಲಸವನ್ನು ಸರ್ಕಾರ ಮಾಡಿದೆ. ನಮಸ್ಕಾರ, ನಾನು ಮಲ್ನಾಡ್ ಶರೀಫ್ ಅಂತ, ಇಲ್ಲಿಯ ನಿವಾಸಿ. ಇವಾಗ ನಮಗೆ ಸಾಕಷ್ಟು ಈ ಸಲ ಶಾಸಕರು ಮತ್ತೆ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿ ಮೆಂಬರ್ ಆದಂತ ತುಂಬಾ ಕೆಲಸಗಳನ್ನ ನಮಗೆ ಮಾಡಿಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ಇಲ್ಲಿ ನೋಡ್ತಿದ್ದೀರಿ ನೀವು, ನಮಗೀಗ ರಸ್ತೆನೂ ಆಗ್ತಾ ಇದೆ. ಇವಾಗ ಮೊನ್ನೆ ಜಲ್ಲಿ ಹಾಕಿ ಎಲ್ಲ ಕೊಟ್ಟಿದ್ದಾರೆ. ಇನ್ನು 2-3 ದಿವಸದಲ್ಲಿ ಇದಕ್ಕೆ ಕಾಂಕ್ರೀಟ್ ಬರುತ್ತೆ. ಹಾಗೇನೆ ಅಂದ್ರೆ ಯಾವ್ಯಾವ ರಸ್ತೆ ಇವಾಗ ಇದು KEB ರೋಡು ಇದನ್ನ ಮಾಡ್ತಿದ್ದಾರೆ. ಮತ್ತೆ ಮೀನ್ ಮಾರ್ಕೆಟ್ ರಸ್ತೆ ತುಂಬಾ ವರ್ಷಗಳಿಂದ ಅದು ಯಾರು ಕೂಡ ಮುಟ್ಟಿರ್ಲಿಲ್ಲ. ಆ ರಸ್ತೆನ ಅದೇ ತರ ಇತ್ತು, ಕೆಸರು ಗುಂಡಿಯಲ್ಲಿ. ಸಾರ್ವಜನಿಕರು ಈ ಭಾನುವಾರ ಆಗೋಷ್ಟೊತ್ತಿಗೆ ಜನಸಂಖ್ಯೆ ಜಾಸ್ತಿ, ಅಂದ್ರೆ ತೋಟದಿಂದ ಈ ಸಂತೆಗಂತ ಬರ್ತಾರೆ. ಅವಾಗ ಅಲ್ಲಿ ತುಂಬಾನೇ ತೊಂದರೆ ಆಗ್ತಿತ್ತು. ಮಳೆಗಾಲದಲ್ಲಿ ಭಾರಿ ಕೆಸರೆಲ್ಲ ಇತ್ತು. ಇವಾಗ ಅಲ್ಲೂ ಕಾಂಕ್ರೀಟ್ ಆಗ್ತಾ ಇದೆ, ಅಲ್ಲೂ ತುಂಬಾ ಚೆನ್ನಾಗಿ ಆಗ್ತಾ ಇದೆ ರಸ್ತೆ. ಹಾಗೇನೆ ಮತ್ತೆ ಗಂಟೆ ಮಕ್ಕಿಲ್ ಆಗ್ತಾ ಇದೆ. ಮತ್ತೆ ರುದ್ರಭೂಮಿಲೂ ಇಷ್ಟು ವರ್ಷ ಆದ್ರೂ ಯಾರು ಏನು ಅಲ್ಲಿ ನೋಡ್ತಿರ್ಲಿಲ್ಲ. ಇತ್ತೀಚೆಗೆ ತುಂಬಾ ಅಭಿವೃದ್ಧಿ ಆಗ್ತಿದೆ ನಮ್ಮೂರು. ತುಂಬಾ ಇದಕ್ಕೆ ನಾನು ಮತ್ತೆ ಕೆಳಬೈಲ್ ರಸ್ತೆನೂ ಈಗ ನಮಗೆ ಆಗ್ತಾ ಇದೆ. ಕೆಳಬೈಲ್ ರಸ್ತೆ ತುಂಬಾ ವರ್ಷಗಳಿಂದ ಹಾಳಾಗಿತ್ತು. ಯಾಕಂದ್ರೆ ಇಲ್ಲಿ ಈಗ ನೀವು ನೋಡ್ತಿದ್ದೀರಾ, ಈ ರಸ್ತೆ ತುಂಬಾ ಮುಖ್ಯವಾದ ರಸ್ತೆ. ಯಾಕಂದ್ರೆ ಗೌರ್ಮೆಂಟ್ ಆಸ್ಪತ್ರೆ ಇದೆ, KEB ಇದೆ, ಇಲ್ಲಿ ಕೆಳಗಡೆ ಸೈಟು ಈ ತರ ಮನೆಗಳೆಲ್ಲ ಇದಾವೆ. ತುಂಬಾ ಅನುಕೂಲ ಆಯ್ತು ನಮಗೆ ಇದಕ್ಕೆ. ಗಣಪತಿ ಕಟ್ಟೆನೂ ಈಗ ಅಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಅಲ್ಲೂ ತುಂಬಾ ವರ್ಷಗಳಿಂದ ಯಾವುದು ಈ ಒಳಗಿರೋ ರಸ್ತೆ ಇರುವಂತದನ್ನ ಯಾರು ಮುಟ್ಟೇ ಇರ್ಲಿಲ್ಲ, ಯಾರು ನೋಡೇ ಇರ್ಲಿಲ್ಲ. ಆಲ್ಮೋಸ್ಟ್ ಈಗ ಕಳಸ ಮಾರ್ಗಗಳೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಿದೆ. ಹೌದು. ಇವಾಗ ನಮ್ಮ ಶಾಸಕರು ಮತ್ತೆ ಸ್ಥಳೀಯ ಈ ಪಂಚಾಯತ್ ಮೆಂಬರು ತುಂಬಾ ಇದಕ್ಕೆ ಮುತುವರ್ಜಿ ಕೊಟ್ಟು ಇದನ್ನ ಮಾಡ್ತಾ ಇದ್ದಾರೆ. ತುಂಬಾ ಹೆಮ್ಮೆ ನಮಗೆ, ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳು ಸಿಕ್ಕಿರೋದು. ಹಾಗೆ ಶಾಸಕರಿಗೂ ತುಂಬಾ ನಮ್ಮ ಊರಿನ ಎಲ್ಲರ ಪರವಾಗಿ ಇಂಥ ಉತ್ತಮ ಕೆಲಸ ಮಾಡೋದಕ್ಕೆ ನಾವು ತುಂಬಾ ಹೆಮ್ಮೆ ಪಡ್ತೀವಿ. ಹಾಗೇನೆ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಊರಿನ ಎಲ್ಲರ ಪರವಾಗಿ ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ನಂದು ಮಲ್ನಾಡ್ ಶರೀಫ್ ಅಂತ.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.